ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆದಂತ ಕಾಲ್ತುಳಿತ ಪ್ರಕರಣ ವಿಚಾರಣೆಗೆ ಹಾಜರಾಗುವುದಕ್ಕೆ ಅಧಿಕಾರಿಗಳು ಹಿಂದೇಟು ಹಾಕ್ತಿದ್ದಾರೆ. ಡಿಸಿ ಜಗದೀಶ್ ವಿಚಾರಣೆಗೆ ಅಧಿಕಾರಿಗಳ ಅಸಹಕಾರ ಇದೆ. ಪ್ರಕರಣದ ತನಿಖೆ ನಡೀತಾ ಇದೆ. ಪ್ರಕರಣವನ್ನ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಸರ್ಕಾರ ಸೂಚಿಸಿದೆ. 15 ದಿನದಲ್ಲಿ ವರದಿ ನೀಡುವಂತೆ ಸಿಎಂ ಸೂಚನೆ ಕೊಟ್ಟಿದೆ. ಆದರೆ ವಿಚಾರಣೆಗೆ ಹಾಜರಾಗುವಂತೆ ಡಿಸಿ ನೋಟಿಸ್ ಕೊಟ್ಟ ಮೇಲೂ ಕೂಡ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ ನೋಟಿಸ್ಗೆ. ಮಾಜಿ ಕಮಿಷನರ್ ದಯಾನಂದ್ ಡೋಂಟ್ ಕೇರ್ ಅಂದಿದ್ದಾರೆ. ವಿಚಾರಣೆ ಸಂಪೂರ್ಣಗೊಳ್ಳದ ಹಿನ್ನೆಲೆ ವರದಿ ವಿಳಂಬ ಆಗ್ತಾ ಇದೆ. 21 ದಿನ ಕಳೆದರೂ ವಿಚಾರಣೆಗೆ ಬರ್ತಾ ಇಲ್ಲ ಅಧಿಕಾರಿಗಳು. ದಯಾನಂದ್ ಅವರು ಬರ್ತಾ ಇಲ್ಲ. ನೋಟಿಸ್ಗೆ ಸಬೂಬು ನೀಡಿ ದಯಾನಂದ್ ಅವರು ಗೈರಾಗಿದ್ದಾರೆ. 2 ಬಾರಿ ವೈಯಕ್ತಿಕ ಕಾರಣ ನೀಡಿ ವಿಚಾರಣೆಗೆ ಗೈರಾಗಿದ್ದಾರೆ. ಕೆಎಸ್ಸಿಎ ರಘುರಾಮ್ ಮಾತ್ರ ಒಮ್ಮೆ ವಿಚಾರಣೆಗೆ ಹಾಜರಾಗಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಈ ಪ್ರಕರಣದ ತನಿಖೆಗೆ ಈಗ ಸರ್ಕಾರ ಏನೋ ವಹಿಸಿದೆ ಹೌದು, ಆದ್ರೆ ತನಿಖೆಗೆ ಸಹಕಾರ ಕೊಡಬೇಕಾದವರು ಅಧಿಕಾರಿಗಳು. ವಿಚಾರಣೆ ಕರೆದ್ರೂ ಕೂಡ ಬರ್ತಾ ಇಲ್ಲ, ಡಿಸಿ ನೋಟಿಸ್ ಕೊಟ್ಟರು ಕೂಡ ಹಾಜರಾಗ್ತಾ ಇಲ್ಲ. ಆ ಲಿಸ್ಟ್ ಅಲ್ಲಿ ಯಾವ್ಯಾವ ಅಧಿಕಾರಿಗಳಿದ್ದಾರೆ, ಏನಕ್ಕೆ ಸಹಕಾರ ಕೊಡ್ತಾ ಇಲ್ವಂತೆ? ಶ್ವೇತಾ, ನಿಜವಾಗ್ಲೂ ಇದು ಡಿಸಿ ಅವರ ಪಾಲಿಗೆ ಅಂದ್ರೆ ಬೆಂಗಳೂರು ಜಿಲ್ಲಾಧಿಕಾರಿ ಜಗದೀಶ್ ಅವರ ಪಾಲಿಗೆ ಒಂದು ತಲೆನೋವಾಗಿ ಪರಿಣಮಿಸಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ 21 ದಿನ ಆಯ್ತು ಇವತ್ತಿಗೆ. ಕೇವಲ 15 ದಿನಗಳ ಗಡುವನ್ನ ಕೊಟ್ಟು ಸಿಎಂ ಇವರಿಗೆ ವರದಿಯನ್ನ ನೀಡುವಂತೆ ಹೇಳಿದ್ರು. ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಡಿಸಿ ಏನಿದ್ದಾರೆ ಅವರಿಗೆ 15 ದಿನಗಳ ಒಳಗಡೆ ವರದಿಯನ್ನ ನೀಡುವಂತ ಹೇಳಿದ್ರು. ಆದ್ರೆ 15 ದಿನಗಳಿಂದ ದಯಾನಂದ್ ಅವರಿಗೆ 3 ಬಾರಿ ಈಗಾಗಲೇ ಇದೇ ವಿಚಾರವಾಗಿ ಸಸ್ಪೆಂಡ್ ಆಗಿರುವಂತಹ ಅಮಾನತಿನಲ್ಲಿರುವಂತಹ ಬೆಂಗಳೂರು ಕಮಿಷನರ್ ಆಗಿರುವಂತಹ ದಯಾನಂದ್ ಅವರಿಗೆ 3 ಬಾರಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಒಂದೇ ಒಂದು ಬಾರಿ ಕೂಡ ಅವ್ರು ಹಾಜರಾಗಿಲ್ಲ. ಮೊದಲನೇ ಬಾರಿ ಅವರು ಸಿಬಿಐ ತನಿಖೆ ಇದೆ, ಹಾಗಾಗಿ ಅಲ್ಲಿಗೆ ಹಾಜರಾಗಬೇಕು ಅನ್ನೋ ಕಾರಣವನ್ನ ಅವರ ಲಾಯರ್ ಮೂಲಕ ಕೊಟ್ಟಿರ್ತಾರೆ. ತದನಂತರ ವೈಯಕ್ತಿಕ ಕಾರಣಗಳಿಂದ ನಾನು ಬರೋಕ್ ಆಗ್ತಿಲ್ಲ ಅನ್ನುವಂತಹ ಕಾರಣವನ್ನ ಕೊಟ್ಟಿರ್ತಾರೆ. ಈಗ 3ನೇ ಬಾರಿ ನೋಟಿಸ್ ಕೊಟ್ಟಿದ್ದಾರೆ. 3ನೇ ಬಾರಿಗೂ ಕೂಡ ಗೈರು ಹಾಜರಾಗಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ತನಿಖೆನೇ ನಡೆಸ್ತಾನೆ ವರದಿಯನ್ನ ಹೇಗೆ ನೀಡೋದು ಅನ್ನುವಂತಹ ಒಂದು ರೀತಿಯಾದಂತಹ ಗೊಂದಲದಲ್ಲಿ ಜಿಲ್ಲಾಧಿಕಾರಿ ಇದ್ದಾರೆ ಅಂತಕ್ಕಂಥದ್ದು. ಜೊತೆಗೆ ಡಿವೈಎಸ್ಪಿ ಅವರು ಕೂಡ ಒಂದೇ ಒಂದು ಬಾರಿ ಮಾತ್ರ ತನಿಖೆಗೆ ಹಾಜರಾಗಿರ್ತಕ್ಕಂಥದ್ದು. ಮೊನ್ನೆ ನಡೆದಂತಹ ವಿಚಾರಣೆಯಲ್ಲಿ ತನಿಖೆಗೆ ಹಾಜರಾಗಿದ್ರು, ಅದನ್ನ ಹೊರತುಪಡಿಸಿದರೆ ಅವರು ಕೂಡ 2 ಬಾರಿ ಗೈರಾಜರಾಗಿದ್ದಾರೆ. ಇನ್ನು ಆರ್ಸಿಪಿಯಿಂದಲೂ ಕೂಡ ಕೇವಲ 1 ಬಾರಿ ಮಾತ್ರ ಹಾಜರಾಗಿರ್ತಕ್ಕಂಥದ್ದು. ಅದು ಒಬ್ಬ ವ್ಯಕ್ತಿ ಮಾತ್ರ ಹಾಜರಾಗಿದ್ದಾರೆ. ಅವರು ಕೂಡ ಸರಿಯಾಗಿ ಮಾಹಿತಿಯನ್ನ ನೀಡ್ತಿಲ್ಲ ಅಂತಕ್ಕಂತಹ ಹೇಳ್ತಾ ಇರ್ತಕ್ಕಂಥದ್ದು ನಾವು ನೋಡ್ಬೋದಾಗಿರ್ತಕ್ಕಂಥದ್ದು. ಇನ್ನು ಈವೆಂಟ್ ಮ್ಯಾನೇಜ್ಮೆಂಟ್ ನ ವಹಿಸ್ಕೊಂಡಿದ್ದಂತಹ DNA ಕಂಪ್ನಿ ಕೂಡ ಇದುವರೆಗೂ ಕೂಡ ಯಾರು ಕೂಡ ಆ ಕಡೆಯಿಂದ ತನಿಖೆಗೆ ಹಾಜರಾಗಿಲ್ಲ. ಸೊ ಆರ್ಸಿಪಿ ಸಂಭ್ರಮಾಚರಣೆಯಲ್ಲಿ ಆದಂತಹ ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಮಾನವೀಯತೆಯನ್ನು ಕೂಡ ಮರೆತು ಅಲ್ಲಿ ಗಾಯಾಳುಗಳನ್ನ ವಿಚಾರಣೆ ನಡೆಸಲಾಯಿತು ಅಂತಕ್ಕಂಥದ್ದನ್ನ ನಾವು ಕೇಳ್ಪಟ್ಟಿದ್ವಿ. ಆದ್ರೆ ಅಧಿಕಾರಿಗಳು ಇದಕ್ಕೆ ಸಹಕಾರವನ್ನ ನೀಡಬೇಕಾದಂತಹ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಒಂದು ತನಿಖೆಗೆ ಸಹಕಾರವನ್ನ ನೀಡ್ತಾ ಇಲ್ದಾನೆ ಇರುವಂತದ್ದನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಪ್ರಕರಣದಿಂದ ತಪ್ಪಿಸ್ಕೊಳ್ಳಕ್ಕೆ ನೋಡ್ತಾ ಇದ್ದಾರಾ ಅಂತಕ್ಕಂಥದ್ದು, ಅಥವಾ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಕ್ಕೆ ಹೇಳಿಕೆಯನ್ನ ನೀಡ್ಲಿಕ್ಕೆ ಅವ್ರ ಹತ್ರ ಯಾವುದೇ ರೀತಿಯಾದಂತಹ ಮಾನದಂಡಗಳೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವವಾಗಿರ್ತಕ್ಕಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ರಕ್ಷಾ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.